ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ಎಂದು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಇಬ್ರಿಯರಿಗೆ ಬರೆದ ಪತ್ರಿಕೆ, ದ ಎಪಿಸಲ್ ಟು ದ ಬುಕ್ ಆಫ್ ಹೀಬ್ರೂಸ್, ಚಾಪ್ಟರ್ 12, 12ನೇ ಅಧ್ಯಾಯ. ಇಬ್ರಿಯ 12ನೇ ಅಧ್ಯಾಯದಲ್ಲಿ ಕ್ರಿಸ್ತನಂತಿರುವ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಕ್ರಿಸ್ತನಂತಿರುವುದು ಅಂದರೆ ಏನು? ಒಂದು ಸಾರಿ ಸಾಧು ಸುಂದರ್ ಸಿಂಗ್ ಅವರು ಇಂಗ್ಲೆಂಡಿಗೆ ಹೋಗಿದ್ರಂತೆ. ಹೋಗಿದ್ದಾಗ ಕಾಲಿಂಗ್ ಪ್ರೆಸ್ ಮಾಡಿಬಿಟ್ಟು ನಿಂತಿದ್ದಾಗ ಮನೆಯಲ್ಲಿ ಕೆಲಸ ಮಾಡುವ ಹುಡುಗಿ ಬಂದು ಬಾಗಿಲು ತೆಗೆದುಬಿಟ್ಟು ಆಶ್ಚರ್ಯವಾಗಿ, ಆ ಒಂದು ವಸ್ತ್ರ ಇಂಗ್ಲೆಂಡ್ನಲ್ಲಿ ಸಾಮಾನ್ಯವಾಗಿ ಯಾರು ಹಾಕ್ಕೊಳ್ಳೋದಿಲ್ಲ ಅಂಥದ್ದು, ಅದನ್ನು ನೋಡಿಬಿಟ್ಟು ಮನೆಯಲ್ಲಿ ಓಡಿ ಹೋಗಿ ತನ್ನ ಯಜಮಾನಿಗೆ, ಚಿಕ್ಕ ಬಾಲಕಿ ಹೇಳಿದ್ಲಂತೆ, ಮೇಡಮ್ ಯಾರೋ ಬಂದಿದ್ದಾರೆ. ಯಾರು ಅವರು ಅಂತ ಹೇಳಿದಾಗ ಚಿಕ್ಕ ಬಾಲಕಿ ಹೇಳಿದ್ಲಂತೆ, ಯಾರಂತೂ ಗೊತ್ತಿಲ್ಲ, ಆದರೆ ನೋಡಲಿಕ್ಕೆ ಯೇಸು ಸ್ವಾಮಿ ಇದ್ದ ಹಾಗೆ ಇದ್ದಾರೆ, ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಹೇಳಿದಂತೆ. ಹೌದು, ನಮ್ಮ ಜೀವನದಲ್ಲಿ ಕೂಡ ಕ್ರಿಸ್ತನು ನನ್ನಲ್ಲಿದ್ದರೆ ನಾನು ಕ್ರಿಸ್ತನಂತಿರಬೇಕು. ನನ್ನ ಬಹಿರಂಗ ಜೀವನದಲ್ಲಿ, ನನ್ನ ರಹಸ್ಯ ಜೀವನದಲ್ಲಿ ಕೂಡ, ನನ್ನೆಲ್ಲ ಕ್ಷೇತ್ರಗಳಲ್ಲಿ, ನನ್ನ ಎಲ್ಲ ಯೋಚನೆಗಳಲ್ಲಿ, ನನ್ನ ಎಲ್ಲ ಮಾತಿನಲ್ಲಿ ಕ್ರಿಸ್ತನಂತೆ ಇರುವಂತೆ ದೇವರು ನನಗೂ ನಮಗೂ ಸಹಾಯ ಮಾಡಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 17 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್, ಕ್ರಿಸ್ತನಂತಿರುವ ಜೀವನದ ಅಥವಾ ಕ್ರಿಸ್ತನಂತಿರುವುದರ 17 ರಹಸ್ಯಗಳು. ಮೊದಲನೇದಾಗಿ, ಎಲ್ಲ ಭಾರ ತೆಗೆದಿಡಬೇಕು. ಲೀವಿಂಗ್ ಆಲ್ ವೇಟ್ಸ್. ಹೌದು, ಭಾರ ಅಂದರೆ ಏನಂತ ಹೇಳಿದರೆ, ಭಾರ ಅಂದರೆ ಪಾಪವಲ್ಲ, ಆದರೆ ಓಟವನ್ನು ನಿಧಾನಗೊಳಿಸುವಂಥದ್ದು, ತಡ ಮಾಡುವಂಥದ್ದು, ನಿಧಾನಗೊಳಿಸುವಂಥದ್ದು, ಕೆಲವೊಮ್ಮೆ ತಡ ಮಾಡುವಂಥದ್ದು. ಯಾವ ಓಟ? ಆತ್ಮಿಕ ಓಟ. ದೇವರಿಗಾಗಿ ನಾವು ಸಾಗುವಂಥದ್ದನ್ನು ತಡ ಮಾಡುವಂಥದ್ದು ಅಥವಾ ನಿಧಾನಿಸುವಂಥದ್ದು. ನಾವು ವೇಗವಾಗಿ ದೇವರನ್ನು ಹಿಂಬಾಲಿಸಬೇಕು, ಆದರೆ ನಾವು ಭಾಳ ನಿಧಾನವಾಗ್ಬೋದು, ಸರಿ ಅಲ್ಲ. ಹೌದು, 1 ಕಿಲೋಮೀಟ್ರು ನಡಿಬೇಕಾದ್ರೆ ಒಂದು 10 ನಿಮಿಷನೋ 15 ನಿಮಿಷನೋ ಅಂತ ತಗೊಳ್ಳೋಣ. ಆದರೆ ಒಂದು ದಿನ ಅಲ್ಲ, ಅಥವಾ ಒಂದು ವಾರ ಅಲ್ಲ, ನಾವು ಅಥವಾ 1 ತಿಂಗಳು ಆದರೂ ಕೂಡ 1 ಕಿಲೋಮೀಟ್ರ್ ನಾವು ಪ್ರಗತಿ ಹೊಂದುತ್ತಾ ಇಲ್ಲ ಅಂದರೆ ಹೇಗೆ? ಹಾಗೆ ಆತ್ಮಿಕ ಜೀವನದಲ್ಲಿ ನಾವು ಪ್ರಗತಿಸಬೇಕು, ನಿಧಾನಿಸಬಾರದು. ಪವಿತ್ರ ಆತ್ಮನು ನಮ್ಮನ್ನು ನಡೆಸುವಾಗ ಆತನ ಜೊತೆಗೆ ನಾವು ಹೋಗಬೇಕು, ಆತನ ಸ್ಪೀಡ್ನಲ್ಲಿ ನಾವು ಇರಬೇಕು. ನಾನು ಆ ರೀತಿಯಾಗಿ ಇಲ್ಲದಿದ್ದರೆ ನನ್ನಲ್ಲಿ ಭಾರ ಇದೆ ಅಂತ ಅರ್ಥ. ಈ ದಿವಸಗಳಲ್ಲಿ ಕೆಲವು ಭಾರಗಳು ನನ್ನ ಜೀವನದಲ್ಲಿ ಬಂದು ಈಗ ನನಗೆ ಅರ್ಥ ಆಗ್ತಾ ಇದೆ. ಯಾಕಂದರೆ ನನ್ನ ಕ್ರಿಸ್ತನಿಗಾಗಿ ನನ್ನ ಓಟವನ್ನು ಸ್ಲೋ ಮಾಡಲಿಕ್ಕೆ ಬಂದಂಥ ಕೆಲವು ಘಟನೆಗಳಂತ ನನಗೆ ಅನಿಸ್ತದೆ. ಅದನ್ನು ಆ ಭಾರಗಳನ್ನು ತೆಗೆದಿಟ್ಟು, ಒಲಿಂಪಿಕ್ ಇತ್ಯಾದಿ ಆಟಗಳಿಗೆ ಹೋಗುವಾಗ ಯಾರು ಇಲ್ಲಿಂದ ಇಂಡಿಯಾದಿಂದ ಹೋಗುವಾಗ ಸೂಟ್ಕೇಸ್ ತುಂಬ ತಗೊಂಡು ಹೋಗಿರ್ತಾರೆ, ಆದರೆ ಆ ಗ್ರೌಂಡ್ನಲ್ಲಿ ಓಡುವಾಗ ಆ ಸೂಟ್ಕೇಸ್ನ ತಗೊಂಡು ಹೋಗಲ್ಲ. ಆ ರೀತಿಯಾಗಿ ನಾವು ಕೂಡ ನಮಗೆ ಹತ್ತಿಕೊಳ್ಳುವ ಎಲ್ಲ ಭಾರಗಳನ್ನು ತೆಗೆದಿಡಬೇಕು. ಎರಡನೇದಾಗಿ, ಮುತ್ತಿಕೊಳ್ಳುವ ಅಥವಾ ಹತ್ತಿಕೊಳ್ಳುವಂಥ ಎಲ್ಲ ಪಾಪವನ್ನು ಎಸೆದು ಬಿಡಬೇಕು. ಥ್ರೋ ಅವೇ ವೇಟ್ಸ್. ಅದು ಮೊದಲನೇ ರಹಸ್ಯ. ಕ್ರಿಸ್ತನಂತಿರಬೇಕಾದ್ರೆ ನಾನು ನನ್ನ ಜೀವನದಲ್ಲಿರುವ ಭಾರಗಳನ್ನು, ರಾಕೆಟ್ ಹೋಗುವಾಗ ನೋಡಿದ್ದೀನಿ ನಾನು, ಅಂದರೆ ಟಿ ವಿಯಲ್ಲಿ, ಒಂದೊಂದಾಗಿ ಭಾರ ಕಡಿಮೆ ಆಗ್ತಾ ಇರ್ತದೆ, ಬಿಡ್ತಾ ಇರ್ತದೆ, ಎಸೆದು ಬಿಡ್ತಾ ಇರ್ತದೆ, ಬಿಟ್ಬಿಡ್ತಾ ಇರ್ತದೆ. ಹಾಗೆ ನಾವು ಕೂಡ ನಮ್ಮ ಆತ್ಮಿಕ ಜೀವನದಲ್ಲಿ ಪ್ರಗತಿಸಲು ಭಾರಗಳನ್ನು ಬಿಡ್ತಾ ಇರಬೇಕು.
ಚಿಂತಾಭಾರ ಬಿಡ್ತಾ ಇರಬೇಕು, ಸ್ವಾರ್ಥ ಭಾರ ಬಿಡ್ತಾ ಇರಬೇಕು. ಕೆಲವು ಚಟಗಳನ್ನು ಬಿಡ್ತಾ ಇರಬೇಕು. ಒಳ್ಳೆ ಚಟ ಇರ್ಬೋದು, ಆದರೂ ಕೂಡ ಅದನ್ನು ಬಿಡ್ತಾ ಇರಬೇಕು. ಕೆಲವರು ನೋಡಿದ್ದೀನಿ ನಾನು, ಬೆಂಗಳೂರಿನಲ್ಲಿ ವಿಶ್ವಾಸಿಗಳು, ಅವರು ಯಾವುದಾದ್ರೂ ಹೊಸ ಚಲನಚಿತ್ರ ಬಂದರೆ ಅದು ಮೊದಲನೇ ಶೋನೇ ಹೋಗಬೇಕು. ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾಗೆ, ಇಲ್ಲಿ ಅಂದರೆ 6:30 ಬೆಳಗ್ಗೆ ಫಸ್ಟ್ ಒಂದು ಆಟ ಮೂವಿ, ಹೊಸ ಚಲನಚಿತ್ರ ನೋಡಬೇಕಂತ. ಅದೇ ಆಸಕ್ತಿಯನ್ನು ವಹಿಸಿಬಿಟ್ಟು ಬೆಳಗ್ಗೆ 6:30 ಪ್ರಾರ್ಥನಾ ಕೂಟ ಅಥವಾ ಬೈಬಲ್ ಸ್ಟಡಿ ಕೂಟಕ್ಕೆ ನಾವು ಬರೋದಾದರೆ ಭಾರ ಹೋಗ್ತದೆ ರೀ. ಎರಡನೇದು ಭಾರ, ಪಾಪ, ಎಲ್ಲ ಪಾಪವನ್ನು ಎಸೆದು ಬಿಡಬೇಕು. ಮೊದಲನೇದು ಭಾರ, ಎರಡನೇದು ಪಾಪ. ಮೂರನೇ ರಹಸ್ಯ ಏನಂದರೆ ಯೇಸುವಿನ ಮೇಲೆ ದೃಷ್ಟಿ ಇಡುವುದು. ನಾವೇನು ನೋಡ್ತಾ ಇದ್ದೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 17 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಕ್ರಿಸ್ತನಂತೆ ನಾವು ಇರಬೇಕು ಅಂದರೆ, ಕ್ರೈಸ್ಟ್ ಲೈಕ್ನೆಸ್ ಅಂತ ಹೇಳಿದ್ರೆ ಭಾರ ತೆಗೆದಿಡಬೇಕು, ಪಾಪಗಳನ್ನು ತೆಗೆದಿಡಬೇಕು, ಯೇಸುವನ್ನೇ ದೃಷ್ಟಿಸುವವರಾಗಿರಬೇಕು. ಯೇಸುವನ್ನೇ ದೃಷ್ಟಿಸುವವರಾಗಿರಬೇಕು. ಕೆಲವು ಸಾರಿ ಕೆಲವು ಕೂಟಗಳಲ್ಲಿ ಒಂದು ಗಮನಿಸಿದ್ದೇನೆ. ಸ್ಯಾಮ್ ಚಲದೊರೆ ಎಂಬ ದೇವರ ಸೇವಕರು ಮಾತನಾಡುವಾಗ ಅವರ ಮಗನನ್ನು ನಾನು ಗಮನಿಸ್ತಾ ಇದ್ದೆ. ಅವರನ್ನು ಗಮನಿಸ್ತಿದ್ದೆ, ಆದರೆ ಅವರ ಮಗನನ್ನು ಗಮನಿಸಿದ ಯಾವಾಗಲೂ ಅವರ ತಂದೆ ಮಾತಾಡೋದನ್ನೇ ಆಚೆ ಈಚೆ ಕೊಡೋ ಗಮನ ತಿರುಗಿಸದೆ ಕೇಂದ್ರಿತವಾಗಿ ಬಿಂದಿಸಿ ತಂದೆ ಮಾತನಾಡುವಂಥ ಒಂದೊಂದು ಪದವನ್ನು ಗಮನಿಸುವಂಥ ಯವನಸ್ಥನು. ಹೌದು, ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ನಾನು ಕೂಡ ಯೇಸುವನ್ನು ದೃಷ್ಟಿ ಇಟ್ಟು ಓಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಅನೇಕ ವಿಷಯಗಳು ನನಗೆ ಗೊತ್ತಿದೆ, ಅದನ್ನು ಮಾಡಲಿಕ್ಕೆ ಶಕ್ತಿ ಬೇಕು, ನನಗೂ ಗೊತ್ತಿದೆ. ಆದರೆ ಶೋಧನಾ ಕಾಲದಲ್ಲಿ ನಾವು ಸೋತು ಹೋಗ್ತೇವೆ. ನಾನು ಸೋತಿದ್ದೇನೆ. ಆದರೆ ದೇವರು ತನ್ನ ಸಹಾಯವನ್ನು, ಕೃಪೆಯನ್ನು ದೀನರಿಗೆ ಕೊಡ್ತಾರೆ. ಅದರಲ್ಲಿ ಸಾಗೋಣ. ಅನಂತರ 4ನೇದಾಗಿ ಓಟವನ್ನು ಓಡ್ತೇವೆ, ಹೌದು, ಸಹನೆಯಿಂದ. ರನ್ ವಿತ್ ಪೇಷನ್ಸ್. ಕ್ರಿಸ್ತನಂತೆ ಆಗಬೇಕಾದ್ರೆ ಸಹನೆ. ನಮ್ಮ ಓಟದಲ್ಲಿ, ಅಂದರೆ ಆತ್ಮಿಕ ಜೀವನದಲ್ಲಿ, ಕ್ರಿಸ್ತನನ್ನು ಅನುಸರಿಸುವುದರಲ್ಲಿ ಸಹನೆ ಇರಬೇಕು. ಅದು 4ನೇ ಒಂದು ರಹಸ್ಯ. ಏನು ನೋಡ್ತಾ ಇದ್ದೀವಿ ನಾವು? 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಿಂದ 17 ರಹಸ್ಯಗಳು. ಯಾವುದಕ್ಕೆ ರಹಸ್ಯಗಳು? ಕ್ರಿಸ್ತನಂತಿರುವ 17 ರಹಸ್ಯಗಳು. 17 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಅದರಲ್ಲಿ 4ನೇದು ಸಹನೆ, 5ನೇದಾಗಿ ಶಿಲುಬೆ. ಮೊದಲನೇದಾಗಿ ನಾನು ಚಿಂತಾಮಣಿಗೆ ಹೋಗಿದ್ದಾಗ ಬಹಳಷ್ಟು ಕೇಳಿದ್ದೆ ಶತಾನಂದಯ್ಯವ್ರ ಬಗ್ಗೆ. ನೋಡಬೇಕಂತ ಒಂದು ಆಸೆ ಇತ್ತು. ಅವ್ರನ್ನ ಭೇಟಿಯಾಗಬೇಕು, ಅವರನ್ನು ಮಾತಾಡಿಸ್ಬೇಕು, ಅವರಿಂದ ಕೇಳಿಸ್ಕೋಬೇಕು, ಅವರಿಂದ ಪ್ರಾರ್ಥನೆ ಮಾಡಿಸ್ಕೋಬೇಕಂತ ಹೇಳ್ಬಿಟ್ಟು ನಾನು, ನನ್ನ ಸ್ನೇಹಿತರು ಬೆಂಗಳೂರಿನಿಂದ ಹೋಗಿದ್ದಾಗ ದೊಡ್ಡ ಶಿಲುಬೆ, ಅದರ ಮೇಲೆ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ ಬರೆದಿತ್ತು. ನಾನು ಹೇಳಿದೆ, ಅಯ್ಯ, ನಿಮ್ಮ ಜೊತೆಗೆ ಒಂದು ಫೋಟೋ ತಗೋಬೇಕು ಅಂತ ಹೇಳಿಬಿಟ್ಟು, ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ ಅಂತ ಹೇಳಿಬಿಟ್ಟು ಬರೆದಿದ್ದಂಥ ಆ ಶಿಲುಬೆ ಹತ್ರ ನಿಂತ್ಕೊಂಡು ಒಂದು ಫೋಟೋ ಶತಾನಂದಯ್ಯ ಹತ್ರ ತಗೊಂಡೆ. ಅದು ಶಿಲುಬೆಯ ಒಂದು ನನ್ನಲ್ಲಿದ್ದ ಇಷ್ಟವನ್ನು ತೋರಿಸ್ತದೆ. ಶಿಲುಬೆಗಾಗಿ ನನ್ನಲ್ಲಿದ್ದ ಇಷ್ಟ. ಆದರೆ ಶಿಲುಬೆಯನ್ನು ಹೊರಬೇಕು, ಅದು ಪ್ರಾಮುಖ್ಯ. 7ನೇದಾಗಿ ನೋಡುವಾಗ ನಾವು ಏನು ಮಾಡಬೇಕು? ಸಹಿಸಿ ಬೇಸರಗೊಳ್ಳಬಾರ್ದು. ಹೌದು, ಅದನ್ನು ನಾವು ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ.
ಯೇಸು ಕ್ರಿಸ್ತನ ಹಾಗೆ ನಾವು ಬಾಳಬೇಕಾದ್ರೆ ಬೇಸರಗೊಳ್ಳಬಾರ್ದು. ನಾವು ಬೇಸರಗೊಳ್ಳಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕಂತ 3ನೇ ವಚನದಲ್ಲಿದೆ, ಇಬ್ರಿಯ 12:3. ಅದೇನಂತ ಹೇಳಿದ್ರೆ, ಯೇಸುವನ್ನು ಕುರಿತು ಆಲೋಚಿಸಬೇಕು. ಕನ್ಸಿಡರಿಂಗ್ ಜೀಸಸ್, ಥಿಂಕಿಂಗ್ ಜೀಸಸ್ ವಿಲ್ ಹೆಲ್ಪ್ ಅಸ್ ನಾಟ್ ಟು ಫೇಂಟ್. 4ನೇದಾಗಿ ಇಬ್ರಿಯ 12:4 ಹೋರಾಡುವುದು. ವಾವ್! ಯೇಸು ಕ್ರಿಸ್ತನಂತೆ ನಾನು ಆಗಬೇಕಾದರೆ, ದ ಸೀಕ್ರೆಟ್ ಆಫ್ ಕ್ರೈಸ್ಟ್ ಲೈಕ್ನೆಸ್ 7ನೇ ರಹಸ್ಯ ಏನಂತ ಹೇಳಿದರೆ, ಪಾಪಕ್ಕೆ ವಿರುದ್ಧವಾಗಿ ಹೋರಾಡಬೇಕು. ಇದು ನನ್ನಲ್ಲಿ ಇಲ್ಲ ಸಾಕಷ್ಟು, ಸ್ವಲ್ಪ ಮಟ್ಟಿಗಿದೆ. ಆದರೆ ಆತ್ಮಿಕ ಜೀವನದಲ್ಲಿ ಒಂದು ಪಾಸ್ ಮಾರ್ಕು ತಗೋಬಾರ್ದು ನಾವು. ಅದು ಒಳ್ಳೆ ಸ್ಟಾರ್ಟಿಂಗ್. 30ರಷ್ಟು 60ರಷ್ಟು 100ರಷ್ಟು ಅಂತ ನಾವು ಹೇಳ್ತೀವಲ್ಲ, ಆದ ಕಾರಣ ನಾವು 30 ಅಂತ ಇದ್ಬಿಡಬಾರ್ದು, ಸೆಟ್ಲ್ ಆಗಬಾರ್ದು. 60 ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಸೆಟ್ಲ್ ಆಗಿಬಿಡಬಾರ್ದು. ಆತ್ಮಿಕ ಜೀವನದಲ್ಲಿ 100ಕ್ಕೆ 100 ದೇವರಾತ್ಮನ ಸಹಾಯದಿಂದ, ಯೇಸು ಕ್ರಿಸ್ತನ ಕೃಪೆಯಿಂದ, ತಂದೆ ದೇವರನ್ನು ಪ್ರೀತಿಸುವುದರಿಂದ ನಾವು ಹೊಂದಲಿಕ್ಕೆ ಸಾಧ್ಯ. ಆದ ಕಾರಣ ಪಾಪಕ್ಕೆ ವಿರುದ್ಧವಾಗಿ ಹೋರಾಡೋದರ ವಿಷಯದಲ್ಲಿ ಲೂಕ 22:44 ನಾವು ನೋಡುವಾಗ, ಹೌದು, ಯೇಸು ಸ್ವಾಮಿ ಪಾಪಕ್ಕೆ ವಿರುದ್ಧವಾಗಿ ಎದುರಿಸಿದನು. ರಕ್ತ ಬಂತು. ರಕ್ತವನ್ನು ಯಾಕೆ ಸುರಿಸಬೇಕಾಯಿತು? ಶಿಲುಬೆಗೆ ಹೋಗೋ ಮುಂಚೆನೇ ಗೆತ್ಸೆಮನೆಯಲ್ಲಿ ಯೇಸು ಸ್ವಾಮಿ ರಕ್ತದ ದೊಡ್ಡ ಹನಿಗಳು, ಯಾಕಂದರೆ ಪಾಪಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇದ್ದುದರಿಂದ. ಆ ರೀತಿಯಾಗಿ ನಾವಿರುವಂಥ ದೇವರು ನಮಗೆ ಸಹಾಯ ಮಾಡಲಿ. ಮತ್ತು ಇನ್ನೊಂದು ವಿಷಯ, ಯೇಸು ಕ್ರಿಸ್ತನ ಹಾಗೆ ನಾವು ಆಗಬೇಕಾದ್ರೆ 8th ಸೀಕ್ರೆಟ್ ಆಫ್ ಕ್ರೈಸ್ಟ್ ಲೈಕ್ನೆಸ್ ಅದೇನಂತ ಹೇಳಿದರೆ, ಎಚ್ಚರಿಕೆ ಮಾತನ್ನು ಮರೆಯಬಾರದು. ನಾಟ್ ಫರ್ಗೆಟಿಂಗ್ ದ ವಾರ್ನಿಂಗ್ಸ್. ಯಾವುದ್ರ ವಿಷಯದಲ್ಲಿ? ಮಕ್ಕಳಿಗೆ ಹೇಳುವಂಥ ಮಾತುಗಳನ್ನು ನಾವು ಮರೆಯಬಾರ್ದು. ಮಕ್ಕಳಿಗೆ ಹೇಳಿದಂತೆ ದೇವರು ನಮ್ಗೆ ಹೇಳ್ತಾರೆ, ಅದನ್ನು ನಾವು ಮರಿಬಾರ್ದು. ನಾನು ಮರಿಬಾರ್ದು. ದೇವರು ನನಗೆ ಸಹಾಯ ಮಾಡಲಿ, ನಮಗೆ ಸಹಾಯ ಮಾಡಲಿ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 5ನೇ ವಚನದಲ್ಲಿ, ಕರ್ತನ ಶಿಕ್ಷೆಯನ್ನು ಹಗುರವಾಗಿ ಎಣಿಸಬಾರ್ದು, ತಾತ್ಸಾರ ಮಾಡಬಾರ್ದು. ಹಗುರವಾಗಿ, ನಾಟ್ ಟೇಕಿಂಗ್ ಲೈಟ್ಲಿ. ಕರ್ತನ ಶಿಕ್ಷೆಯನ್ನು ನಾನು ಹಾದು ಹೋದಾಗ ನಾನು ಅದನ್ನು ಹಗುರವಾಗಿ, ಅದನ್ನು ತಾತ್ಸಾರ ಮಾಡಬಾರ್ದಂತೆ. ಕೆಲವು ಸಾರಿ ಮಾಡಿಬಿಟ್ಟಿದ್ದೀನಿ ಅಥವಾ ಅನೇಕ ಸಾರಿ ಮಾಡಿದ್ದೀನಿ. ಆದರೆ ಮಾಡಬಾರ್ದಂತ ಹೇಳಿದರೆ, ಮಾಡಬಾರದೆಂದು ಹೇಳಿದ ಆತನನ್ನು ನಾವು ಅಂಟಿಕೊಳ್ಳಬೇಕು, ಆತನ ಜೊತೆಯಲ್ಲಿರಬೇಕು. ಆವಾಗ ಸಾಧ್ಯ. ಹಗುರವಾಗಿ ಎಣಿಸಬಾರದು. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಹೌದು, ಇದು ವಿ ಶುಡ್ ನಾಟ್ ಲೂಸ್ ಅ ಹಾರ್ಟ್. ಮನಗುಂದಿದವರಾಗಿ ಬೇಸರ ಪಡಬಾರ್ದು, 3ನೇದು. ಆದರೆ ಇದು ಬಂದು ಗದರಿಸುವಾಗ ಬೇಸರ ಪಡಬಾರ್ದು. ಅಲ್ಲಿ ಒಂದು ಬೇಸರ ಪಡಬಾರ್ದು, ಇಲ್ಲಿ ಒಂದು ಬೇಸರ ಪಡಬಾರ್ದು. ಅಲ್ಲಿ ಬೇಸರ ಪಡಬಾರ್ದು ಅಂತ ಹೇಳಿದ್ರೆ ನಾವು ಯೇಸುವನ್ನು ಪರಿಗಣಿಸಬೇಕು, ಆತನನ್ನು ಆಲೋಚಿಸಬೇಕು. ಇಲ್ಲಿ ನಾವು ಬೇಸರ ಪಡಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು? ಆತನ ಶಿಕ್ಷೆ ಗದರಿಸುವಾಗ ಆ ಗದರಿಕೆಯನ್ನು ತೆಗೆದುಕೊಳ್ಳುವಂಥ, ಸ್ವೀಕರಿಸುವಂಥ, ಪ್ರೀತಿಸುವಂಥ ಮನೋಭಾವನೆ ಇರಬೇಕು. ಮತ್ತು 6ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಿಂದ ನಾವು ಕೆಲವು ವಿಷಯ ನೋಡ್ತಾ ಇದ್ವಿ. ಅದೇನಂತ ಹೇಳಿದರೆ, ಕ್ರಿಸ್ತನಂತಿರುವ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಕ್ರಿಸ್ತನಂತೆ ಇರಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ, ಇಬ್ರಿಯ 12:6ನೇ ವಚನದಲ್ಲಿ ಪ್ರೀತಿಯ ಗುರುತಿನ ಪ್ರಕಟಣೆ, ರೆವಲೇಷನ್ ಆಫ್ ದ ಲವ್, ರೆವಲೇಷನ್ ಆಫ್ ದ ಮಾರ್ಕ್ ಆಫ್ ಲವ್.
ಪ್ರೀತಿಯ ಗುರುತು ಏನಂದರೆ ಕರ್ತನು ಯಾರನ್ನು ಪ್ರೀತಿಸ್ತಾನೋ ಅವರನ್ನೇ ಶಿಕ್ಷಿಸ್ತಾನೆ. ವಾವ್! ಇದರ ಬಗ್ಗೆ ನನಗೆ ಗೊತ್ತಿಲ್ಲ, 0 ಗೊತ್ತಿದೆ. ಸ್ವಲ್ಪ ಮಟ್ಟಿಗೆ ಗೊತ್ತಿದೆ, ಆದರೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಪ್ರಕಟಣೆಯಿಂದ ಗೊತ್ತಿಲ್ಲ. ದೇವರು ನನಗೆ ನಮ್ಮ ಕುರುಡು ಕಣ್ಣನ್ನು ತೆಗೆದು, ಅಂದರೆ ಆತ್ಮಿಕ ಕಣ್ಣನ್ನು ತೆರೆದು ಈ ಪ್ರಕಟಣೆಗಳನ್ನು ನಮಗೂ ದಯಪಾಲಿಸಲಿ. ಅದು 11ನೇ ರಹಸ್ಯ, ಲವ್ ಮಾರ್ಕ್, ಪ್ರೀತಿಯ ಗುರುತು. 12ನೇದಾಗಿ ಅಕ್ಸೆಪ್ಟೆನ್ಸ್, ಸ್ವೀಕಾರ. ಏನು ಸ್ವೀಕಾರ? ಕ್ರಿಸ್ತನಂತಿರಬೇಕಾದ್ರೆ ಸ್ವೀಕಾರ ಇರಬೇಕು. ಯಾವುದನ್ನು ಸ್ವೀಕಾರ ಮಾಡಬೇಕು? ಅದೇ 6ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 6ನೇ ವಚನದಲ್ಲಿ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ತಾನು ಮಗನಂತೆ ಸ್ವೀಕರಿಸುವ ಪ್ರತಿಯೊಬ್ಬೊಬ್ಬರನ್ನು ಆತನು ಹೊಡೆಯುತ್ತಾನೆ. ಆ ಒಂದು ಸ್ವೀಕೃತವನ್ನು, ಆ ಒಂದು ಸ್ವೀಕಾರವನ್ನು, ಸ್ವೀಕಾರದ ಪ್ರಕಟಣೆ, ಸ್ವೀಕಾರದ ಮನೋಭಾವನೆ. ಹೌದು, ನನ್ನನ್ನು ದೇವರು ಸ್ವೀಕಾರ ಮಾಡಿದ, ನನಗೆ ಏಟು ಬೀಳ್ತಾ ಇದೆ, ದೇವರಿಂದ ಹೊಡೆತ ನನಗೆ ಬಿದ್ದಾಗ ದೇವರು ನನ್ನ ಸ್ವೀಕಾರ ಮಾಡ್ತಿದ್ದಾನೆ. ಗಾಡ್ ಈಸ್ ಅಕ್ಸೆಪ್ಟಿಂಗ್ ಮೀ ಅಂತ ತಿಳಿಯುವಂಥ ಮನೋಭಾವನೆ ನನಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಸಭೆಗಳಿಗೂ ದೇವರು ದಯಪಾಲಿಸಲಿ. 13ನೇದಾಗಿ ನೋಡುವಾಗ ಅಧೀನತೆ, ಸಬ್ಮಿಷನ್. ಹೌದು, 9ನೇ ವಚನ, ಇಬ್ರಿಯ 12:9ನೇ ವಚನದಲ್ಲಿ ನಾವು ದೈಹಿಕ ತಂದೆಗಳಿಗೆ ಅಧೀನರಾಗ್ತೀವಿ. ಈಗ ಆತ್ಮೀಕ ಪರಲೋಕ ತಂದೆಗೆ ಕೂಡ ಇನ್ನೂ ಹೆಚ್ಚಾಗಿ ಅಧೀನವಾಗಬೇಕಲ್ಲ, ಸಬ್ಮಿಷನ್. 10ನೇ ವಚನ ಭಾಳ ಇಂಪಾರ್ಟೆಂಟು, ಎಲ್ಲನೂ ಇಂಪಾರ್ಟೆಂಟೇ. ಇಬ್ರಿಯ 12ನೇ ಅಧ್ಯಾಯದ 10ನೇ ವಚನದಲ್ಲಿ ಪವಿತ್ರತೆ. ಕ್ರಿಸ್ತನಂತಿರಬೇಕಾದರೆ ಸೀಕ್ರೆಟ್, ಹೋಲಿನೆಸ್, ಪವಿತ್ರತೆ. ಹೌದು, ಆತನ ಪವಿತ್ರತೆಯಲ್ಲಿ ಪಾಲುಗಾರರಾಗಬೇಕಂತ ಹೇಳ್ಬಿಟ್ಟು ನಮ್ಮ ಒಳ್ಳೆಯದಕ್ಕಾಗಿ ದೇವರು ಶಿಕ್ಷಿಸುವಂಥದ್ದು. ಆದ ಕಾರಣ ಈ ಪವಿತ್ರತೆ 14ನೇ ವಚನದಲ್ಲಿ ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು, ಪರ್ಸ್ಯೂ ದಟ್. 15ನೇದಾಗಿ ನೋಡುವಾಗ 11ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 12 ಮತ್ತು 15ರಲ್ಲಿ ಸಮಾಧಾನ. 11ನೇ ವಚನ ಮತ್ತು 14ನೇ ವಚನದ ಎಲ್ಲರ ಸಂಗಡ ಸಮಾಧಾನ ಇರಬೇಕಂತ ಹೇಳ್ಬಿಟ್ಟು, ಆ ಪವಿತ್ರತೆ ಇಲ್ಲದೆ ದೇವರನ್ನು ಕಾಣಲಿಕ್ಕೆ ಆಗಲ್ಲ. ಸಮಾಧಾನ ಕೂಡ ಇರಬೇಕು. ಆ ಸಮಾಧಾನ ನಮ್ಮಲ್ಲಿ ಚಿಗುರಿ ಕಹಿ ಭಾವನೆ ಬರಬಾರ್ದು ಅಂತ 15ನೇ ವಚನದಲ್ಲಿ ಎಚ್ಚರಿಕೆ ಇದೆ. ಏಸಾವನ ಉದಾಹರಣೆ ಅಲ್ಲಿ ಕೊಡಲಾಗಿದೆ. ಆ ಒಂದು ಪವಿತ್ರತೆ, ಸಮಾಧಾನ ಇಲ್ಲದಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು. 16ನೇ ರಹಸ್ಯ, 16th ಸೀಕ್ರೆಟ್ ಆಫ್ ಕ್ರೈಸ್ಟ್ ಲೈಕ್ನೆಸ್, ಕ್ರಿಸ್ತನಂತೆ ಇರುವಂಥದ್ರ 16ನೇ ರಹಸ್ಯ ಏನಂತ ಹೇಳಿದರೆ ಬ್ಲಡ್ ಆಫ್ ಕ್ರೈಸ್ಟ್, ಕ್ರಿಸ್ತನ ರಕ್ತ. ಇಬ್ರಿಯ 12:24ನೇ ವಚನದಲ್ಲಿ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ರಕ್ತ ಅದು ಮೊರೆ ಇಡ್ತದಂತ್ರಿ. ಹೌದು, ಹೇಬೇಲನ ರಕ್ತಕ್ಕಿಂತಲೂ ಶ್ರೇಷ್ಠವಾಗಿ ಮೊರೆ ಇಡುವಂಥ ಒಂದು ರಕ್ತವಾಗಿದೆ. ಕೊನೆಯದಾಗಿ 17ನೇದಾಗಿ ಕೃತಜ್ಞತೆ, ಥ್ಯಾಂಕ್ಫುಲ್ನೆಸ್. ಕ್ರಿಸ್ತನಂತಿರಬೇಕಾದರೆ ಕೃತಜ್ಞತೆ. ಯೇಸು ಸ್ವಾಮಿ ಮತ್ತಾಯ 11:25-26ರಲ್ಲಿ ಕೃತಜ್ಞತೆ ಹೇಳಿದರು. ಇಲ್ಲಿ ಕೂಡ ನಾವು ನೋಡುವಾಗ ಕೃತಜ್ಞತೆಯಿಂದ ಇರೋಣ, ಕೃತಜ್ಞತೆಯಿಂದ ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ಇಬ್ರಿಯ 12:28. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಿಂದ ನಾವು ಕ್ರಿಸ್ತನಂತಿರುವ 17 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.